ಆತ್ಮೀಯರೇ, ವೋಲ್ಟಾಯಿಕ್ ಅಥವಾ ಗ್ಯಾಲೋನಿಕ್ ಕೋಶವನ್ನು ಸರಳವಾಗಿ ತಯಾರಿಸಲು ಬೀಕರ್, ಲಿಂಬೆಹಣ್ಣು, ಅಡುಗೆ ಉಪ್ಪು, ತಾಮ್ರ ಮತ್ತು ಸತುವಿನ ಪಟ್ಟಿಗಳು, ವಾಹಕ ತಂತಿ, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಲ್ಟಿಮೀಟರ್, ನೀರು ಇತ್ಯಾದಿಗಳು ಬೇಕಾಗುತ್ತವೆ. ಸತುವಿನ ಮತ್ತು ತಾಮ್ರದ ಪಟ್ಟಿಗಳಿಗೆ ವಾಹಕ ತಂತಿಯನ್ನು ಸರಿಯಾಗಿ ಜೋಡಿಸಿ ಅವೆರಡನ್ನು ಒಂದು ಗಾಜಿನ ಬೀಕರ್ನಲ್ಲಿ ಇಡಬೇಕು. ನಂತರ ಗಾಜಿನ ಬೀಕರಿಗೆ ನಿಂಬೆಹಣ್ಣಿನ ರಸವನ್ನು ಹಾಕಿ ಅದಕ್ಕೆ ನೀರು ಸೇರಿಸಿ ದುರ್ಬಲ ಆಮ್ಲೀಯ ದ್ರಾವಣವನ್ನು ತಯಾರಿಸಿ ಮಲ್ಟಿಮೀಟರ್ ಮೂಲಕ ವಿದ್ಯುತ್ ಪ್ರವಾಹವನ್ನು ಪರೀಕ್ಷಿಸಿದಾಗ ಅತ್ಯಲ್ಪ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಸರಿಸುಮಾರು 1 ವೋಲ್ಟಿನಷ್ಟು ವಿದ್ಯುತ್ ಪ್ರವಾಹ ಉಂಟಾಗಿದೆ. ಎರಡನೆಯ ವಿಧಾನದಲ್ಲಿ ಲವಣವನ್ನು ಅಂದರೆ ಅಡುಗೆ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಅದರಲ್ಲಿ ಸತುವಿನ ಮತ್ತು ತಾಮ್ರದ ಪಟ್ಟಿಗಳನ್ನು ಇಟ್ಟು ವಾಹಕ ತಂತಿಗಳಿಗೆ ಅವುಗಳನ್ನು ಜೋಡಿಸಿರಬೇಕು. ಇಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳೆದಾಗ ಇಲ್ಲಿಯೂ ಕೂಡ ಅತ್ಯಂತ ದುರ್ಬಲ ವಿದ್ಯುತ್ ಪ್ರವಾಹ ಉಂಟಾಗುವುದನ್ನು ನಾವು ಗಮನಿಸುತ್ತೇವೆ. ಈ ವೋಲ್ಟಾಯಿಕ್ ಕೋಶವನ್ನು ಗ್ಯಾಲ್ವನಿಕ್ ಕೋಶ ಎಂದಲೂ ಕರೆಯುತ್ತಾರೆ. ಸತು ಮತ್ತು ತಾಮ್ರವನ್ನು ಬಳಸಿದ್ದರಿಂದ ಇದನ್ನು ಡೇನಿಯಲ್ ಎಂಬ ವಿಜ್ಞಾನಿಯ ನೆನಪಿಗಾಗಿ ಡೇನಿಯಲ್ ಕೋಶ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಇದನ್ನು ಸರಳವಾಗಿ ತಯಾರಿಸಿ ಪ್ರಯೋಗಿಸಬಹುದು. ಧನ್ಯವಾದಗಳು.